ಆಗತಾನೆ ಗಿಡದಿಂದ ಕಿತ್ತು ಹಾಗೆ ಫ್ರೆಶ್ ಆಗಿ ಹಣ್ಣನ್ನು ತಿನ್ನೋ ಅನುಭವ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನಾನಿವತ್ತು ನನ್ನ ಫೇವ್ರೆಟ್ ಫ್ರೂಟ್ ಸ್ಟ್ರಾಬೆರಿ ತಿನ್ನೋದಕ್ಕೆ ಅಂತ ಹೇಳಿ ಜಪಾನಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತ ಈ ಕವಾತ್ಸುರಾ ಸ್ಟ್ರಾಬೆರಿ ಫಾರ್ಮ್ಗೆ ಬಂದಿದ್ದೀನಿ. ಹೇಗಿರುತ್ತೆ ನೋಡೋಣ ಬನ್ನಿ. ಜಪಾನಿ ಭಾಷೆಯಲ್ಲಿ ಸ್ಟ್ರಾಬೆರಿಗೆ ಇಚಿಗೋ ಅಂತ ಹೇಳಿ ಕರೀತಾರೆ. ನಾನಿವತ್ತು ಇಚಿಗೋ ಗಾರಿ ಅಂದರೆ ಸ್ಟ್ರಾಬೆರಿ ಪಿಕ್ಕಿಂಗ್ಗೆ ಬಂದಿದ್ದೀನಿ. ಇಲ್ಲಿ ಡಿಸೆಂಬರಿಂದ ಮೇವರೆಗೆ ಸ್ಟ್ರಾಬೆರಿ ಸೀಸನ್ ಇರುತ್ತೆ. ಜನವರಿ ಟು ಮಾರ್ಚ್ ಸ್ಟ್ರಾಬೆರಿ ಪಿಕ್ಕಿಂಗ್ಗೆ ಹೋಗೋಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಫಾರ್ಮ್ಗೆ ಒಂದೊಂದು ಎಂಟ್ರಿ ಫೀ ಪ್ರೈಸ್ ಇರುತ್ತೆ. 1500ರಿಂದ 3000 ಯೆನ್ ವರೆಗೂ ಎಂಟ್ರಿ ಫೀ ಯೂಶಲಿ ಇರುತ್ತೆ. 30ರಿಂದ 60 ನಿಮಿಷಗಳವರೆಗೆ ಸ್ಟ್ರಾಬೆರಿನ ಪಿಕ್ ಮಾಡಿ ತಿನ್ನೋ ಅವಕಾಶ ನಿಮಗೆ ಇರುತ್ತೆ. ಪಿಕ್ ಮಾಡಿರೋ ಸ್ಟ್ರಾಬೆರೀಸ್ನೆಲ್ಲ ಫಾರ್ಮ್ ಒಳಗೆ ತಿನ್ನಬೇಕಾಗತ್ತೆ. ಮನೆಗೆ ತೊಗೊಂಡು ಹೋಗ್ಬೇಕಂದ್ರೆ ಗ್ರಾಮ್ ಲೆಕ್ಕದಲ್ಲಿ ಪೇ ಮಾಡಿ ತರ್ಬೋದು. ಜಪಾನ್ನಲ್ಲಿ 300ಕ್ಕೂ ಹೆಚ್ಚು ಸ್ಟ್ರಾಬೆರಿ ವೆರೈಟಿಗಳಿವೆ. ಅದರಲ್ಲಿ ತೋಚಿಯೋತೊಮೆ, ಅಮಾओ, ಬೆನಿ ಹೊಪ್ಪೆ ಅನ್ನೋ ತಳಿಗಳು ತುಂಬಾನೇ ಫೇಮಸ್. ಕೆಲ ಫಾರ್ಮ್ಗಳಲ್ಲಿ ಸ್ಟ್ರಾಬೆರಿನ ಡಿಪ್ ಮಾಡಿಕೊಂಡು ತಿನ್ನಲಿಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಜೊತೆಲಿ ಕೊಡ್ತಾರೆ. ಇಲ್ಲಿ ಜಾಪನೀಸ್ಗೆ ಇದೊಂದು ಅಭ್ಯಾಸ ಇದೆ. ಸ್ಟ್ರಾಬೆರೀಸ್ನ ಕಂಡೆನ್ಸ್ ಮಿಲ್ಕ್ ಜೊತೆ ತಿನ್ನೋದು ಇವರ ಅಭ್ಯಾಸ. ಸೊ ಸ್ಟ್ರಾಬೆರಿ ಪಿಕ್ಕಿಂಗ್ ಇಲ್ಲಿನ ಜನರಿಗೆ ಒಂದು ಫ್ಯಾಮಿಲಿ ಫನ್ ಆಕ್ಟಿವಿಟಿ ಕೂಡ ಹೌದು. ಸೊ ನೀವೇನಾದರೂ ಜನವರಿ ಟು ಮಾರ್ಚ್ ಟೈಮಲ್ಲಿ ಜಪಾನಲ್ಲಿ ಇದ್ದೀರಾ ಅಂದರೆ ಈ ಸ್ಟ್ರಾಬೆರಿ ಪಿಕ್ಕಿಂಗ್ ಆಕ್ಟಿವಿಟಿನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಜಪಾನಿಗೆ ಬಂದಾಗ ಇಲ್ಲಿನ ಹಣ್ಣುಗಳನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದರೆ ತಿನ್ನಲಿಕ್ಕೆ ಅಷ್ಟು ರುಚಿಕರವಾಗಿರುತ್ತೆ. ಸ್ಟ್ರಾಬೆರಿ ಪಿಕ್ಕಿಂಗ್ ಜೊತೆಗೆ ನಿಮಗೆ ಬ್ಲೂಬೆರಿ ಪಿಕ್ಕಿಂಗ್, ಆರೆಂಜ್ ಪಿಕ್ಕಿಂಗ್, ಸ್ವೀಟ್ ಪೊಟ್ಯಾಟೊ ಡಿಗ್ಗಿಂಗ್ ಹೀಗೆ ಹಲವಾರು ಆಕ್ಟಿವಿಟೀಸ್ಗಳಿರುತ್ತೆ. ಸೊ ನೀವು ಜಪಾನಿಗೆ ಬರ್ತಾ ಯಾವ ಟೈಮಲ್ಲಿ ಯಾವ್ಯಾವ ಆಕ್ಟಿವಿಟಿ ಇರುತ್ತೆ ಅಂತ ಚೆಕ್ ಮಾಡಿ ಆ ಆಕ್ಟಿವಿಟಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.